ಇನ್ನು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದಂತಹ ಬಿಜೆಪಿಗೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ರು. ಪರಮೇಶ್ವರ್ ಅವರು ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಜೈ ಶ್ರೀರಾಮ್ ಅಂದ್ರೆ ತಪ್ಪೇನಿದೆ, ನಾವೆಲ್ಲರೂ ಕೂಡ ರಾಮನ್ ಭಕ್ತರೇ ಅಲ್ವಾ? ಜೈ ಶ್ರೀರಾಮ್ ಅಂತ ಸಿದ್ದರಾಮಯ್ಯ ಕೂಗಿದ್ಕೆ ಈಗ ವಿರೋಧ ಮಾಡ್ತಿದ್ದೀರಾ. ಕೂಗದೆ ಇದ್ರೆ, ಘೋಷಣೆ ಹೇಳ್ದೆ ಇದ್ರೆ ಶ್ರೀರಾಮನ ವಿರೋಧಿ ಅಂತ ಕರಿತೀರಾ, ಟೀಕೆ ಮಾಡ್ತೀರಾ. ಶ್ರೀರಾಮನು ಯಾರೋ 4 ಜನಕ್ಕೆ ಮಾತ್ರ ಸೀಮಿತ ಆದವನಲ್ಲ. ನಮಗ್ ಬೇಕಾಗಿರೋದು ದಶರಥ ರಾಮ, ಮೋದಿ ರಾಮ ನಮಗ್ ಬೇಕಾಗಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ರಾಮನ ಹೆಸರಲ್ಲಿ ಒಡೆದಾಡುವಂತ ನೀತಿ ಮಾಡೋದು ಬೇಕಾಗಿಲ್ಲ. ಬಿಜೆಪಿ ನಾಯಕರ ಲೇವಡಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಜೈ ಶ್ರೀರಾಮ್ ಅಂತ ಸಿದ್ದರಾಮಯ್ಯನವರು ಘೋಷಣೆ ಕೂಗಿದ್ರು. ಜೈ ಶ್ರೀರಾಮ್ ಅಂತ ಹೇಳಿ ಅಂತ ಹೇಳಿದ್ರು ಸಭೆಯಲ್ಲಿ. ಆದ್ರೆ ಆ ಸಂದರ್ಭದನ್ನೇ ಬಳಸ್ಕೊಂಡು ಅವರ ಹೇಳಿಕೆಯನ್ನ ಟೀಕೆ ಮಾಡಿದ್ಕೆ ಜಿ ಪರಮೇಶ್ವರ್ ಈಗ ಟಕ್ಕರ್ ಕೊಟ್ಟಿದ್ದಾರೆ. ಹೇಳಿದ್ರೆ ನೀವು ಹೇಳ್ಬಿಟ್ಟಿದ್ದೀರಲ್ಲ, ಏನ್ ತಪ್ಪಿದೆ ಅದರಲ್ಲಿ? ಅಲ್ಲಪ್ಪ, ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ. ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ. ಈಗ ನೀವು ಹೇಳದೇ ಇದ್ರೆ ನೀವು ಶ್ರೀರಾಮಂಗೆ ವಿರುದ್ಧ ಅಂತೀರಾ, ಹೇಳಿದ್ರೆ ನೀವು ಹೇಳ್ಬಿಟ್ಟಿದ್ದೀರಲ್ಲಪ್ಪ ಅಂತಾರೆ. ಅಂದ್ರೆ ಯಾವ್ದು ಸರಿ? ಇದು ಹೇಳಿದ್ ಸರಿನಾ, ಹೇಳದೇ ಇರೋದು ಸರಿನಾ? ನಾವು ಕೂಡ ನೋಡಿ, ನಾವೆಲ್ಲ ಶ್ರೀರಾಮನ ಭಕ್ತರೇ. ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅಂತ ನಾವೆಲ್ಲ ಹೇಳೋರೆ. ಆದ್ರಿಂದ ಶ್ರೀರಾಮ ಬರೀ ಇವ್ರು ಯಾರೋ 4 ಜನಕ್ಕೆ ಆಗೋದಲ್ಲ. ನಮಗೆ ಯಾರು ಬೇಕಪ್ಪ ಅಂದ್ರೆ ದಶರಥ ರಾಮ ಬೇಕು, ನಮಗೆ ಮೋದಿ ರಾಮ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ದಶರಥ ರಾಮ. ಈ ದೇಶದಲ್ಲಿ ರಾಮರಾಜ್ಯವನ್ನ ಮಾಡಿದಂತ ರಾಮ ಬೇಕೇ ವಿನಃ ಇವತ್ತು ರಾಮನ ಹೆಸರು ಹೇಳ್ಕೊಂಡು ಹೊಡೆದಾಳುವಂತ ನೀತಿಯನ್ನ ಆಚರಣೆ ಮಾಡುವಂಥದ್ದು ಬೇಕಾಗಿಲ್ಲ ನಮಗೆ.